ಪ್ರಿಯ ಮಾಧವ, ನಿದ್ರೆಯಲ್ಲಿ ತಲ್ಲೀನರಾಗಿ ನನ್ನನ್ನೇ ಮರೆತಿರುವಿರ. ಏಳು ಮಧುಸೂದನ, ಏಕೆ ನನ್ನ ಮುರಿಯು ಕೇಳುತ್ತಿಲ್ಲವೇ? ಲಕ್ಷ್ಮಿ, ಏಕೆ ನನ್ನ ಈ ರೀತಿಯಾಗಿ ಧ್ಯಾನಿಸಿದೆ? ಬಾಪ್ರಿ, ನಾನು ಯಾವುದೋ ಯೋಚನಾ ನಿದ್ರೆಯಲ್ಲಿದ್ದೆ. ಇರಲಿ, ಈಗ ನಿನ್ನ ಕಂಠಸಿರಿಯಿಂದ ಒಂದು ಗಾನಾಮೃತವನ್ನು ನೀಡಬಾರದೆ? ಹಾಗೆ ಆಗಲಿ ಸ್ವಾಮಿ. ಬಾರೆ ಬಾರೆ ನಲ್ಲಲವ ಚೆಲುವೆ ಬಾರೆ, ಸುಮರಾಣಿ ಚೆಲುವದಾರೆ, ನನ್ನೆದೆಯ ಒಲವದಾರೆ. ಬಾರೆ 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 ನಂದ ಚಂದ ಮಂದಾರ ಗಂಧವಾಯಾನ ಬಾದ ಚಂದ, ಈ ಬಾದದಿಂದ ಆನಂದದಿಂದ ನ ಪ್ರೀತಿ ನನಗೆ ಚಂದ. ಮನಸ್ಸಲ್ಲೇ ಮನನ ನಿನ್ನ ಪ್ರೀತಿ ಕವನ, ಮನಸ್ಸಲ್ಲೇ ಮನನ ನಿನ್ನ ಪ್ರೀತಿ ಕವನ, ನಿನ್ನ ಪ್ರೀತಿಗೆ ನನ್ನ ಮನ, ನಿನ್ನ ಪ್ರೀತಿಗೆ ನನ್ನ ಮನ. ಬಾರೆ ಬಾರೆ ನಲ್ಲಲವ ಚೆಲುವೆ ಬಾರೆ, ಸುಮರಾಣಿ ಚೆಲುವತಾರೆ, ನನ್ನೆದೆಯ ಒಲವದಾರೆ. ಬಾರೆ ಬಾರೆ यानुराग तुरी बार प्रेम गंगा, निन्नंतरंग बेरताग राग सुख भोग तार बेगा. जीव सबियाद बाबा, जीव सबियाद बाबा, ನಿನ್ನ ಪ್ರೀತಿಗೆನ್ನ ನಮನ, ನಿನ್ನ ಪ್ರೀತಿಗೆನ್ನ ನಮನ. ಬಾರೆ ಬಾರೆ ನಲ್ಲಲವ ನಿವೆ ಬಾರೆ, ಸುಮರಾಣಿ ಚೆಲುವತಾರೆ, ನನ್ನೆದೆಯ ಬಲವಧಾರೆ. ಬಾರೆ ಬಾರೆ
ಈ ಪ್ರಪಂಚವನ್ನು. ನಾವೇ ಸೃಷ್ಟಿ ಸ್ಥಿತಿಲಯದ ಕಾರ್ಯವನ್ನು ವಹಿಸಿಕೊಂಡಿದ್ದರು. ಒಂದೊಂದು ಸಾರಿ ನಮ್ಮ ಸೃಷ್ಟಿ ಕಾರ್ಯವನ್ನೇ ಬುಡಮೇಲು ಮಾಡುವ ದುಷ್ಟಶಕ್ತಿಗಳು ಉದ್ಭವಿಸುತ್ತವೆ. ಆ ದುಷ್ಟಶಕ್ತಿಗಳನ್ನು ಸಂಹರಿಸಿ ರಕ್ಷಿಸುವ ಕಾರ್ಯ ನನ್ನದಾಗಿದ್ದರು. ಈಗ ಆ ಕಾರ್ಯ ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಇದೇನು ಸ್ವಾಮಿ, ಹೀಗೇಕೆ ಮಾತನಾಡುತ್ತಿರುವಿರಿ? ನಿಮ್ಮ ಮಾತಿನ ಅರ್ಥವಾದರೂ ಏನು? ಲಕ್ಷ್ಮಿ, ಕೇಳು. ಅರಬ್ರಹ್ಮರ ಸೃಷ್ಟಿ ಹಾಗೂ ವರಪ್ರಸಾದಗಳಿಂದ ಅದೆಷ್ಟೋ ಜನ ದಿವಿಜರು ಬಹು ಕಷ್ಟವನ್ನು ಅನುಭವಿಸಬೇಕೋ ಏನು. ಹಿಂದೆ ಮಹಿಷಾಸುರನ ಅವಳಿಗೆ ತುತ್ತಾಗಿ ತ್ರಿಮೂರ್ತಿಗಳೆಲ್ಲರೂ ತತ್ತರಿಸಿದವು. ಈಗ ನೋಡಿದರೆ ಅವನಿಗಿಂತಲೂ ಪರಾಕ್ರಮಶಾಲಿಗಳು ಆದ ದುಷ್ಟರೂ ಆದ ಶುಂಭಾನಿಶುಂಭರು ಭೂಮಂಡಲದಲ್ಲಿ ಜನಿಸಿ ಈಗಾಗಲೇ ಅವರು ಇಂದ್ರಾದಿ ದೇವತೆಗಳನ್ನೆಲ್ಲ ಒಡೆದೋಡಿಸಿರುವುದರಲ್ಲಿ ಸಂದೇಹವೇ ಇಲ್ಲ ದೇವಿ. ಆದ್ದರಿಂದ ಅವರಿಂದ ನಮಗೂ ಆತಂಕ ತಪ್ಪಿದ್ದಲ್ಲ. ನಾರಾಯಣ, ಜಗತ್ತಿನ ರಕ್ಷಣೆಗಾಗಿ ಒದಿಸಿರುವ ನಿಮಗೆ ಕೇವಲ ರಕ್ಕಸರ ಬಗ್ಗೆ ಇಷ್ಟೊಂದು ಹುಸಿ ಚಿಂತೆಯೇ? ಯುಗ ಯುಗಗಳಿಂದಲೂ ದುಷ್ಟ ಕಾರ್ಯಗಳಿಗೆಲ್ಲ ನಿಮ್ಮ ಚಕ್ರದಿಂದಲೇ ನೇರವಾಗಿ ನಾಶವಾಗುತ್ತಿರುವಾಗ ಕೇವಲ ಶುಂಭಾನಿಶುಂಭರ ಬಗ್ಗೆ ಇಷ್ಟೊಂದು ಅಂಜಿಕೆಯೇ ಸ್ವಾಮಿ? ಆಗಲ್ಲ ದೇವಿ, ಅವನ ಹೊರಶಕ್ತಿಯು ಅಗಾಧವಾಗಿದೆ. ಆದ್ದರಿಂದ ಅವನೆದುರು ಓಡಾಡುವುದು ತುಂಬಾ ಅಸಾಧ್ಯ ದೇವಿ. ಲಕ್ಷ್ಮಿ ಸ್ವಾಮಿ, ಸರ್ವಲೋಕ ರಕ್ಷಕರಾದ ನೀವು ಹೀಗೆ ಮಾತನಾಡುವುದು ಸರಿಯೇ? ದೇವಿ, ಈಗ ಚರ್ಚಿಸಲು ಸಮಯವಿಲ್ಲ. ಬಾ ಪ್ರಿಯ ಬಾ ಬೇಗ ಬಾ, ಬಾ ಪ್ರಿಯ ಬಾ ಬೇಗ ಬಾ. ನೀ ಬಾರದೆ ಈ ಮೈತ್ರಿಯು ಬರಿದಾಗದೆ ರಸರಾತ್ರಿಯು ಇನ್ನು ನಾನೆಲ್ಲ ಬಿಡೆನೋ ಬಳಿ ಬಾ.
ತಿಳಿಸಾರದೆ ರಸರಾತ್ರಿಯು ಇನ್ನು ನಾನಿಲ್ಲ ಬಿಡೆನೋ ಬಳಿ ಬಾ ಜಯ ಜಯ ಲೋಕವನ ಪಾವನ ಚರಣ ಕರುಣಾಭರಣ ಜಯ ಜಯ ಲೋಕವನ ಪನ್ನಗ ಶಯನ ದುರಿತ ನಿವಾರಣ ಮಾಧವ ಪನ್ನಗ ಶಯನ ದುರಿತ ನಿವಾರಣ ಭವ ಭಯ ಹರಣ ವಾರಿಧಿ ಶಯನ ಭವ ಭಯ ಹರಣ ವಾರಿಧಿ ಶಯನ ಭಕ್ತರ ಸಲಹೋ ಜಗದಧಿಕಾರಣ ಭಕ್ತರ ಸಲಹೋ ಜಗದಧಿಕಾರಣ ನಿರುತವು ನಿನ್ನನ್ನು ಭಜಿಸುವೆ ದೇವ ನಿರುತವು ನಿನ್ನನ್ನು ಭಜಿಸುವೆ ದೇವ ಜಯ ಜಯ ಲೋಕವನ ಪಾವನ ಚರಣ ಕರುಣಾಭರಣ ಜಯ 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 ಲೋಕವನ ಕಾಪಾಡು ನಾರಾಯಣ ಕಾಪಾಡು ಕಾಪಾಡು ಏಕೆ ಏನಾಯ್ತು ನಾರದ ಆಪತ್ತು ನೀನೇ ಕಾಪಾಡಬೇಕು ಏಕೆ ನಾರದ ಆತುರಾತರವಾಗಿ ಬಂದೆ ಕಾರಣವೇನು ಈ ನನ್ನ ಆತುರಕ್ಕೆ ದೇವ ಸರ್ವನಾಶ ನೀನೇ ಕಾಪಾಡಬೇಕು ಏಕೆ ಏನಾಯ್ತು ನಾರದ ಅದೇನು ವಿವರವಾಗಿ ತಿಳಿಸು ನಾರಾಯಣ ಶುಂಭಾನಿ ಶುಂಭರೆಂಬ ಮಹಾಪಾತಕಿಗಳು ಹರಬ್ರಹ್ಮರಿಂದ ಅಮೋಘ ವರಗಳನ್ನು ಪಡೆದು ಇಂದ್ರಾದಿ ದೇವತೆಗಳನ್ನು ಸದೆಬಡಿದು ಅಟ್ಟಹಾಸದಿಂದ ಮೆರೆದು ಅದು ಸಾಲದೆಂಬಂತೆ ಬ್ರಹ್ಮಲೋಕಕ್ಕೆ ದಾಳಿ ಇಟ್ಟು ಸೃಷ್ಟಿಯನ್ನು ವಶಪಡಿಸಿಕೊಂಡರು. ಈಗ ಅವರು ವೈಕುಂಠಕ್ಕೆ ಬರುವುದರಲ್ಲಿ ಸಂದೇಹವೇ ಇಲ್ಲ. ಅದಕ್ಕೆ ನೀನೇನಾದರೊಂದು ಉಪಾಯ ಹುಡುಕಿ ಆ ದುಷ್ಟನನ್ನು ಸಂಹರಿಸಬಾರದೆ ಚಕ್ರಪಾಣಿ? ನಾರದ, ಅವರನ್ನು ಕೊಲ್ಲಲು ನಮ್ಮಿಂದ ಆಗದು. ಅವರು ಸಾಮಾನ್ಯ ರಕ್ಕಸರಲ್ಲ. ವರ ಕೊಟ್ಟ ಪರಶಿವನಿಗೆ ಗೊತ್ತು ಅವರ ಸಂಹಾರದ ಮೂಲ. ನನಗಂತೂ ತಿಳಿಯದಪ್ಪ. ಅಯ್ಯೋ ಭಗವಂತ, ಜಗದ್ರಕ್ಷಕನಾದ ನೀನೇ ಹೀಗಂದರೆ ಹೇಗೆ? ನಾರದ, ಈಗ ಮಾತನಾಡಲು ಸಮಯವಿಲ್ಲ. ಈಗ ಕೈಲಾಸಕ್ಕೆ ಹೋಗಿ ಆ ಪರಶಿವನಿಗೆ ಈ ವಿಷಯವನ್ನು ತಿಳಿಸೋಣ. ಆ ದುಷ್ಟನೇನಾದರೂ ಧಾವಿಸಿ ಬಂದರೆ ಸರ್ವ ಹಾನಿಯಾದಿತ್ತು. ನಡೆ ಹೋಗೋಣ. ಲಕ್ಷ್ಮಿ, ನಾರಾಯಣ ನಾರಾಯಣ ನಾರಾಯಣ. ಶುಂಭಾವರ ಚಕ್ರವರ್ತಿಗಳಿಗೆ ಸಿಗಿವೆ ಕ್ಷಣದಲ್ಲಿ ನಿನ್ನನ ಎಲ್ಲಿ ಹೋದರೇನು ನಿನ್ನ ಉಳಿಸ. ಸಿಗಿವೆ ಕ್ಷಣದಲ್ಲಿ ನಿನ್ನನ ಎಲ್ಲಿ ಹೋದರೇನು ನಿನ್ನ ಉಳಿಸ. ಸಿಗಿವೆ ಕ್ಷಣದಲ್ಲಿ ನಿನ್ನನ ದಾನವೇಂದ್ರನಾದ ನನ್ನಗೆ ಮಧೋನ್ಮತ್ತ ದುರುಳ ದುಷ್ಟ ದುಷ್ಟ. ಸಿಗಿವೆ ಕ್ಷಣದಲ್ಲಿ ನಿನ್ನನ. ಹರಿ ಕ್ಷಣದಿ ಕೊಡಿಯುತ್ತ
ನನ್ನನ್ನು ಕಂಡೊಡನೆ ಓಡಿ ಹೋಗಲು ನೋಡುವೆಯಾ ರಣ ಹೇಳಿ? ಮುರವೈರಿಯಂತೆ ಮುರವೈರಿ. ಏ ಬಡನಾರಾಯಣ, ಮೊದಲು ವೈಕುಂಠವನ್ನು ಬಿಟ್ಟು ಹೊರಡು, ಇಲ್ಲದಿದ್ದರೆ ನಿನ್ನ ರುಂಡವನ್ನು ಧ್ರುವ ಮಂಡಲ ತೋರಿಸಬೇಕಾಯಿತು. ನಿನ್ನ ಹರಿ, ನಿನ್ನ ರಕ್ತವನ್ನು ಈ ವೈಕುಂಠದ ಕಾಡರಲ್ಲಿ ಕಲಕಬೇಕಾಗುವುದು. ಸುಮ್ಮನೆ ಹೊರಡು ರಣ ಹೇಳಿ, ಇಲ್ಲವೇ ನನ್ನ ಗೋರೆಯಿಂದ. ಎಲ್ಲವೋ ದುಷ್ಟ ದೈತ್ಯನೇ, ಈ ವಿಶ್ವಪತಿಯಾದ ವಿಷ್ಣುವನ್ನು ನೀನು ಸೋಕಲು ಸಾಧ್ಯವಿಲ್ಲ. ಏ ಕಳ್ಳ, ಏನವೋ ಕಪಟಿ, ನೀನು ವಿಶ್ವಪತಿಯೇ ಆಗಿದ್ದರೆ ನನ್ನಂತೆಯೇ ಖಂಡುಗಲಿ ಆಗಿದ್ದರೆ ಬಾ ನನ್ನೆದುರು ನಿಂತು ಯುದ್ಧ ಮಾಡು. ರಣ ಹೇಳಿ, ನಿನ್ನನ್ನೀ ಕ್ಷಣದಲ್ಲೇ ಗೋಳಿಗೆ ಸಿಕ್ಕ ತರಗಲೆಯಂತೆ ತೋರಿ ಬಿಡುವೆನು. ನಿಲ್ಲು ರಣ ಹೇಳಿ. ನಿನ್ನಯ ಮದ ಮುರಿಯುವೆ ಕೂಡ ಬಡಿವಾರವನೇ ಅಡಗಿಸುವೆ, ಬಡಿವಾರವನೇ ಅಡಗಿಸುವೆ. ಪುರುಷೋತ್ತಮನ ಎದುರು ಉಳಿಯುವೆಯ ಮೂಡ. ಎಲ್ಲವೋ ದೈವದ್ರೋಹಿ, ನಿನ್ನಂತಹ ದುಷ್ಟ ಕ್ರಿಮಿಯಿಂದ ಈ ಮಹಾವಿಷ್ಣುವಿಗೆ ಅಂಜಿಕೆಯ ಪಾಪಾತ್ಮ. ನಿಮ್ಮ ರಕ್ಕಸ ಕುಲವನ್ನೆಲ್ಲ ನಿರ್ನಾಮ ಮಾಡುವ ಕಾಲ ಒದಗಿ ಬಂದಿದೆ. ಆದರೆ ನಿನ್ನ ಸಾವು ನನ್ನ ಕೈಯಲ್ಲಿಲ್ಲ ಅಷ್ಟೇ. ಮೊದಲು ಇಲ್ಲಿಂದ ತೊಲಗಿ ಹೋಗು ದೈವದ್ರೋಹಿ. ನಿಲ್ಲು ದಾನವದ್ರೋಹಿ, ತೋರಿಸುತ್ತೇನೆ ನನ್ನೀ ಕೈ ಛಳಕ. ಮುರವೈರಿ, ಹರಿ, ವಿಶ್ವಪತಿ, ಪರಮ ಪುರುಷೋತ್ತಮನ ಶಿವನು ಕಳ್ಳ. ಖಂಡುಗಲೆಯಂತೆ ಯುದ್ಧಕ್ಕೆ ನಿಂತು ಸೊಂಡಿಲೆಯಂತೆ ಒಬ್ಬರಾರಿಯಾದ ಈ ಮಾಯಾವಿ ನನ್ನ ಕೈಗೆ ಸಿಕ್ಕಿದ್ದರೆ ಚೆಂದಾಗಿರುತ್ತಿತ್ತು. ಆದರೇನು ಮಾಡಲಿ, ನನ್ನ ಒಂದೇ ಒಂದು ಆರ್ಭಟಕ್ಕೆ ಈ ಆದರಿ ಪಲಾಯನವಾದ ಈ ಮಾಯಾವಿ. ಸಹೋದರ ನಿಶುಂಭ, ಸಹೋದರ, ಈ ಹೇಡಿಯು ನಮಗೆ ಹೆದರಿ ಪರಾರಿಯಾದನು. ಈ ವೈಕುಂಠವು ನಮ್ಮದೇ ಆಯಿತು. ಅಣ್ಣ, ಸ್ವರ್ಗ, ಬ್ರಹ್ಮಲೋಕ, ವೈಕುಂಠಗಳು ನಮ್ಮವೇ ಆದವು. ಆದರೆ ಇನ್ನುಳಿದಿರುವುದು ಆ ಕೈಲಾಸ. ಆ ಶಂಕರನೊಬ್ಬನನ್ನು ಜಯಿಸಿದ್ದೆ ಆದರೆ ಇನ್ನು ನಮ್ಮನ್ನೆದಿಸಿ ನಿಲ್ಲುವ ಧೀರರು ಯಾರಿಲ್ಲದಂತವರು. ನಡೆಯಣ್ಣ, ಕೈಲಾಸಕ್ಕೆ ವಿಜಯ ಯಾತ್ರೆ ಮಾಡೋಣ. ಸಹೋದರ ಅಣ್ಣ, ವಿಷ್ಣು ಬ್ರಹ್ಮೋದಿಗಳು ನಮಗೆ ಸೋತು ಹೆದರಿ ಪರಾರಿಯಾಗಿರುವಾಗ ಭೂತ ಪಿಶಾಚಿಗಳೊಡನೆ ಅಲೆಯುತ್ತಾ ಭಿಕ್ಷೆ ಬೇಡಿ ತಿರಿದು ತಿಂದು ಮಶಣದಲ್ಲಿ ಮಲಗುವ ಆ ಭೂತಪತಿಯು ನಮಗಾವಲಕ್ಕ. ಇನ್ನು ದೇವಾನುದೇವತೆಗಳು ನಮ್ಮ ಅಡಿಯಾಳುಗಳು. ಹೌದೌದು. ತ್ರಿಮೂರ್ತಿಗಳು ನಮ್ಮ ಅಗ್ನಾಧಾರಕರು. ಸಹೋದರ ಅಣ್ಣ, ನವಗ್ರಹಗಳೇ ನಮ್ಮ ಸಿಂಹಾಸನದ ಮೆಟ್ಟಿಲುಗಳು. ಹೌದೌದು. ಪಂಚಾಂಗ ಹೇಳುವವನು ಸೃಷ್ಟಿಕರ್ತ. ಇಂದ್ರ, ವರುಣ, ವಾಯು, ಕುಬೇರರು ಈ ನಮ್ಮ ರಾಜ್ಯಕ್ಕೆ ಧನಧಾನ್ಯವನ್ನು ನೀಡುತ್ತಿರುವರು. ಸಹೋದರ ಅಣ್ಣ, ಸೂರ್ಯ ಚಂದ್ರಾದಿಗಳೇ ನಾವು. ಇಡೀ ಸೃಷ್ಟಿಕರ್ತನ ಸೃಷ್ಟಿಯೇ ನನ್ನ ಸೂತ್ರದ ದಾರದಡಿಯಲ್ಲಿ ಅಲ್ಲಾಡುತ್ತಿರುವಾಗ ಆ ಶಂಕರನ ಬಗ್ಗೆ
ಇಷ್ಟೊಂದು ಯೋಚನೆಯ ಸಹೋದರ? ನಡೆ ನಡ ಹೋಗೋಣ ವಿಶಾಖ ದ್ವೀಪಕ್ಕೆ. ಲೋಕಗಳ ತಲ್ಲಣಗೊಳ್ಳುವಂತೆ ರಾಜ್ಯಭಾರ ಮಾಡೋಣ. ನಡ ಹೋಗೋಣ ವಿಶಾಖ ದ್ವೀಪಕ್ಕೆ. ಸಹೋದರ, ಮುಕ್ಕಣಂ ಹೋಗಿ ಬರ ಹೊಕ್ಕರು ನಾವು ಧಿಕ್ಕಾರಗಳ ಸಹಿತೆನ, ತಲೆಯೊಳಗೆ ಧಿಕ್ಕಾರಗಳ ಸಹಿತೆನ. ಸರಿಗಾಣವಲನೆ ಹೊರಭೂಪನೆದುರೇ, ಸರಿಗಾಣವಲನೆ ಹೊರಭೂಪನೆದುರೇ, ಬರಿದರೆಂದವರನ್ನು ಬರಿದೋಡಿಸುವೆನು, ಬರಿದರೆಂದವರನ್ನು ಬರಿದೋಡಿಸುವೆನು. ಮುಕ್ಕನಂಪೋಗಿ ಬಲ ಹೊಕ್ಕರು ನಾವು ಧಿಕ್ಕಾರಗಳ ಸಹಿತೆನ, ತಲೆಯೊಳಗೆ ಧಿಕ್ಕಾರಗಳ ಸಹಿತೆನ, ತಲೆಯೊಳಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರಗಳ ಸಹಿತೆನ. ಶುಂಭಸುರನ ಸಂಮರಣ ಕುಪಾಯ ತೋರದಾಯ್ತು ವಿಧಿಯೇ. ಬೇಡಿದ ವರಗಳ ನೀಡಿದ ಶಂಕರ, ಬೇಡಿದ ವರಗಳ ನೀಡಿದ ಶಂಕರ, ಕಾಡಿಸುರರ ಗೋಳಾಡಿಸುತ್ತಿಹನು, ಕಾಡಿಸುರರ ಗೋಳಾಡಿಸುತ್ತಿಹನು. ನೋಡಿ ಶ್ರೀಹರಿಯು ಓಡಿಪೋಗಿಹನು, ನೋಡಿ ಶ್ರೀಹರಿಯು ಓಡಿಪೋಗಿಹನು. ಮಾಡಲೇನಿದು ಕುಪಾಯವರಿ, ಮಾಡಲೇನಿದು ಕುಪಾಯವರಿ, ತೋರದಾಯ್ತು ವಿಧಿಯೇ. ಶುಂಭಸುರನ ಸಂಮರಣ ಕುಪಾಯ ತೋರದಾಯ್ತು ವಿಧಿಯೇ. ನಾರಾಯಣ ನಾರಾಯಣ. ಎಂತಹ ವೀರರಿವರು! ವಿಶ್ವಪತಿಯಾದ ಮಹಾವಿಷ್ಣುವನ್ನು ವೈಕುಂಠದಿಂದ ಪಲಾಯನ ಮಾಡಿಸಿದಿರಲ್ಲ, ಇವರಿನ್ನಂಥ ಪರಾಕ್ರಮಿಗಳೋ ಏನು. ಈಗ ಇವರು ಆ ಕೈಲಾಸಕ್ಕೆ ದಾಳಿ ಹಿಡಿಯುವುದರೊಳಗೆ ನಾನು ಆ ಶಂಕರನ ಬಳಿಗೆ ಈ ದೇವತೆಗಳನ್ನೆಲ್ಲ ಕರೆದುಕೊಂಡು ಹೋದರೆ ಇದಕ್ಕೊಂದು ಪರಿಹಾರ ಸಿಗಬಹುದು. ಆ ಶಿವನು ಈ ದುಷ್ಟರಿಗೆ ವರವಿತ್ತು, ಈಗ ಯೋಗ ನಿದ್ರೆಯಲ್ಲಿದ್ದಾನೆ. ಹೇಗಾದರೂ ಮಾಡಿ ಆ ಮಹಾದೇವನನ್ನು ಯೋಗ ನಿದ್ರೆಯಿಂದ ಎಬ್ಬಿಸಿ ಮುಂದಿನ ವಿಪತ್ತನ್ನು ತಡೆಯಲು ಪ್ರಯತ್ನಿಸುತ್ತೇನೆ. ಮುಂದಿನದು ದೈವಯತ್ನ. ನಾರಾಯಣ ನಾರಾಯಣ. ಬೇಡಿದ ವರಗಳ ನೀಡಿದ ಶಂಕರ, ಬೇಡಿದ ವರಗಳ ನೀಡಿದ ಶಂಕರ, ಕಾಡಿಸುರರ ಗೋಳಾಡಿಸುತ್ತಿಹನು, ಕಾಡಿಸುರರ ಗೋಳಾಡಿಸುತ್ತಿಹನು. ನೋಡಿ ಶ್ರೀಹರಿಯು ಓಡಿಪೋಗಿಹನು, ನೋಡಿ ಶ್ರೀಹರಿಯು ಓಡಿಪೋಗಿಹನು. ಮಾಡಲೇನಿದು ಕುಪಾಯವರಿಯೇ, ಮಾಡಲೇನಿದು ಕುಪಾಯವರಿಯೇ, ತೋರದಾಯ್ತು ವಿಧಿಯೇ. ಶುಂಭಸುರನ ಸಂಮರಣ ಕುಪಾಯ ತೋರದಾಯ್ತು ವಿಧಿಯೇ. ನಾರಾಯಣ ನಾರಾಯಣ ನಾರಾಯಣ. ಬ್ರಹ್ಮದೇವ, ನೀನು ಸೃಷ್ಟಿಸಿದ ಆ ಶುಂಭಾನಿಶುಂಭರೆಂಬ ದುಷ್ಟ ದೈತ್ಯರಿಂದ ನೀನು ಹಾಗೂ ಈ ಪರಮೇಶ್ವರನು ಇಡೀ ದೇವ ಸಮೂಹವನ್ನೇ ನೋವಿನ ಸಾಗರದಲ್ಲಿ ಮುಳುಗಿಸಿಬಿಟ್ಟಿರು. ಮುಂದೇನು ಮಾಡಬೇಕೆಂಬುದೇ ತಿಳಿಯದಾಗಿದೆ. ನಾರಾಯಣ, ಆ ದುಷ್ಟರಿಗೆ ಹೊರಬಿಟ್ಟ ಪರಮೇಶ್ವರನೇ ನಮ್ಮ ಈ ಸಂಕಟ ಸಮುದ್ರಕ್ಕೆ ತಳ್ಳಿದ್ದಾನೆ. ಈಗ ಆ ಮಹಾದೇವನು ಮಹಾಯೋಗ ನಿದ್ರೆಯಲ್ಲಿ ತಲ್ಲೀನವಾಗಿರೋನು. ಆದ್ದರಿಂದ ನೀನೇ ಇದಕ್ಕೊಂದು ತಂತ್ರ ಹುಡುಕಬಾರದೆ. ಹೌದು ನಾರಾಯಣ, ಇದಕ್ಕೊಂದು ಉಪಾಯವನ್ನು ಹುಡುಕಿ ಈ ಸಂಕಟದ ಗೊಂಡಾರಣದಲ್ಲಿ ಪಾರಾಗುವಂತೆ ಮಾಡು.
ಮಧುಸೂದನ, ಸುಮ್ಮನೆ ಕಾಲಹರಣ ಮಾಡುವುದರಿಂದ ಪ್ರಯೋಜನವಿಲ್ಲ. ಇಲ್ಲಿಂದ ಎಲ್ಲರೂ ಆ ಕೈಲಾಸಕ್ಕೆ ಹೋಗೋಣ ನಡೀರಿ. ಆ ಪರಶಿವನಿಂದ ಈ ಶುಂಭಾನಿ ಶುಂಭರ ವಿನಾಶದ ಮಾರ್ಗವನ್ನು ತಿಳಿಯೋಣ. ಇದಕ್ಕೆ ನಿನ್ನಿಚ್ಛೇನು ನಾರಾಯಣ? ಹೌದು ನಾರದ, ನೀನು ಹೇಳಿದ ಮಾತು ನಿಜ. ವರವಿತ್ತ ಪರಮೇಶ್ವರನಿಗೆ ಗೊತ್ತು ಅವರ ಸಂಹಾರದ ಮೂಲ. ನಡೆಯಿರಿ, ಹೇಗಾದರೂ ಮಾಡಿ ಆ ಪರಶಿವನನ್ನು ಯೋಗ ನಿದ್ದೆಯಿಂದ ಎಬ್ಬಿಸೋಣ. ವರಗಳ ಮಳೆಯನ್ನೇ ಕಳೆದು ದಾನವನು ಮಹಾದೇವನಾಗಿರುವ ಪರಶಿವನು ನಮ್ಮ ಮೊರೆಯನ್ನು ಕೇಳುವನೋ ಇಲ್ಲೋ. ನಡೆಯಿರಿ, ಅವನ ಇಚ್ಛೆಯಂತೆ ಆಗಲಿ. ಕೈಲಾಸವಾಸ ಕಾಪಾಡು ಕಾಪಾಡು. ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ, ಶೂಲಿಕ ಭಕ್ತಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ, ಜಯ ಮೃತ್ಯುಂಜಯನೇ, ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ, ಲೋಕವ ರಕ್ಷಿಸ ವಿಷವನ್ನು ಕುಡಿದ ಕರುಣಾಸಾಗರನೇ, ಕರುಣಾಸಾಗರನೇ, ಭಕ್ತಿಗೆ ಬೇಗನೆ ಒಲಿಯುವ ದೇವ ಜಯ ತ್ರಿಪುರಾಂತಕನೇ, ಬೇಡಿದ ವರಗಳ ಕ್ಷಣನೇ ಸಾಂಬ ಸದಾ ಶಿವನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಶಂಕರ ಶಶಿಧರ ಗಣ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರ ಹರ ಗೌರಿ ಮನೋ ಜಯ ಪರಮೇಶ್ವರನೇ, ಜಯ ಜಯ ಶಂಕರನೇ, ಜಯ ಶಂಕರನೇ, ಜಯ ಜಯ ಪರಮೇಶ್ವರನೇ, ಜಯ ವಿಶ್ವೇಶ್ವರನೇ, ಜಯ ಶಿವನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಯಾರು? ವಿಷ್ಣು ಬ್ರಹ್ಮ ಇಂದ್ರ ಸುರದಿಕ್ಪಾಲಕರೇ, ಏನಿದು ಈ ರೀತಿ ಎಲ್ಲರೂ ಕೈಲಾಸಕ್ಕೆ ಬರಲು ಕಾರಣವೇನಾಯಿತು ನಿಮಗೆ? ಅಯ್ಯೋ ಮಹೇಶ್ವರ, ಇನ್ನೆಲ್ಲಿಯೇ ಕ್ಷೇಮ? ನೀನಿತ್ತ ವರದಿಂದ ಎಂತಹ ಅನಾಹುತ ಆಗಿದೆ ಕೇಳು. ಶುಂಭಾನಿ ಶುಂಭರೆಂಬ ಭಯಂಕರ ರಕ್ಕಸು ರುದಿಸಿ ನಿನ್ನಿಂದ ಹೊರಪಡೆದು ಸಕಲ ಮುನಿ ಋಷಿಗಳನ್ನು ಹಿಂಸಿಸುತ್ತಾ ಭೂಮಂಡಲವನ್ನು ಜಯಿಸಿ ದೇವಲೋಕಕ್ಕೆ ದಾಳಿ ಇಟ್ಟು ಇಂದ್ರ ವಾಯು ವರ್ಣಾದಿಗಳನ್ನು ಸದೆಬಡಿದು ಸ್ವರ್ಗವನ್ನು ಜಯಿಸಿ ಅದು ಸಾಲದೆಂಬಂತೆ ಬ್ರಹ್ಮಲೋಕಕ್ಕೆ ದಾಳಿ ಇಟ್ಟು ಸೃಷ್ಟಿಯನ್ನು ವಶಪಡಿಸಿ ವೈಕುಂಠಕ್ಕೆ ನುಗ್ಗಿ ಈ ವಿಶ್ವಪತಿಯಾದ ನಾರಾಯಣನನ್ನು ಸಹ ಯುದ್ಧಕ್ಕೆ ಕರೆದು ಈಗ ಬ್ರಹ್ಮಲೋಕ ವೈಕುಂಠಗಳನ್ನು ಆಕ್ರಮಿಸಿದ್ದಾರೆ ದೇವ. ಏನು, ಶುಂಭಾನಿ ಶುಂಭರು ಬ್ರಹ್ಮಲೋಕ ವೈಕುಂಠವನ್ನು ಆಕ್ರಮಿಸಿದರೆ? ಹೌದು ಶಶಿಮೌಳಿ, ಈಗ ನೀನು ತಡ ಮಾಡದೆ ಆ ದುಷ್ಟರಿಗೆ ಒಂದು ವಿನಾಶದ ಗತಿಯನ್ನು ತೋರಿಸು. ಎಲ್ಲ ದುಷ್ಟ ದೈತ್ಯರೇ, ಎಂತಹ ದುಷ್ಟ ಕಾರ್ಯ ಮಾಡಿರುವರು?
ಎಂತಹ ದುಷ್ಟ ಕಾರ್ಯ ಮಾಡಿರುವರು? ವಿಷ್ಣು ಬ್ರಹ್ಮ ಇಂದ್ರಾದಿಗಳೇ ಕೇಳಿ, ಆ ದುಷ್ಟನಾದ ಶುಂಭಾನಿಶುಂಭರನ್ನು ಕೊಲ್ಲಲು ನಮ್ಮಿಂದ ಸಾಧ್ಯವಿಲ್ಲ. ಹಾಗಾದರೆ ನಮಗಂತೂ ಆ ಶುಂಭಾನಿಶುಂಭರ ಚಿತ್ರಹಿಂಸೆ ತಪ್ಪಿದ್ದಲ್ಲ. ಸಹಸ್ರಾಕ್ಷ ಕಿನ್ನರನಾಗಬೇಡ. ವಿಷ್ಣು ಬ್ರಹ್ಮ ಇಂದ್ರಾದಿಗಳೇ, ಆ ದುಷ್ಟನಾದ ಶುಂಭಾನಿಶುಂಭರನ್ನು ಕೊಲ್ಲಲು ಆ ಜಗಜ್ಜನನಿಂದಲೇ ಸಾವು. ನಡೆಯಿರಿ, ಈಗ ಆ ಜಗಜ್ಜನನಿಯನ್ನು ಕಂಡು ಈ ವಿಷಯವನ್ನು ತಿಳಿಸೋಣ. ಹೌದು, ಮಹಿಷಾಸುರನನ್ನು ಸಂಹರಿಸಿದ ಮಹಾದೇವಿ ಪರಶಕ್ತಿಯೇ ನಮ್ಮನ್ನು ಕಾಪಾಡುವಳು. ಹರಬ್ರಹ್ಮಾದಿಗಳೇ, ಈಗ ನಾವು ಹಿಮಾಚಲಕ್ಕೆ ಹೋಗಿ ಆ ಪರಾಶಕ್ತಿಯನ್ನು ಕಂಡು ಈ ವಿಷಯವನ್ನು ತಿಳಿಸೋಣ. ಆಕೆಯ ಸಂಕಲ್ಪದಂತೆ ನಡೆಯಲಿ. ಬನ್ನಿ, ಅಲ್ಲಿ ಕಾಣುತ್ತಿರುವುದೇ ಹಿಮಾಚಲದ ತಪ್ಪಲು. ಆ ಮಹಾದೇವಿಯನ್ನು ಧ್ಯಾನಿಸಲು ಸೂಕ್ತವಾದ ಸ್ಥಳ. ಅಲ್ಲಿಗೆ ನಡೆಯಿರಿ, ಹೋಗೋಣ. ಜಗಜ್ಜನನಿ ಕಾಪಾಡು ಕಾಪಾಡು. ಇಳಿದು ಬಾತಾಯಿ ನೀನಿಳಿದು ಬಾ, ರಜತಾದ್ರಿಗಿರಿಯಿಂದ ಇಳಿದೋಡಿ ಬಾ, ಸುರವರರ ಮೊರೆ ಕೇಳಿ ನೀನೋಡಿ ಬಾ. ಇಳಿದು ಬಾ ತಾಯಿ ನೀನಿಳಿದು ಬಾ, ಗಜತಾದ್ರಿಗಿರಿಯಿಂದ ಇಳಿದೋಡಿ ಬಾ, ಸುರವರರ ಮೊರೆ ಕೇಳಿ ನೀನೋಡಿ ಬಾ. ಇಳಿದು ಬಾ ತಾಯಿ ನೀನಿಳಿದು ಬಾ, ದುರುಳ ಶುಂಭಾಸುರನ ಸೆರೆಯಿಂದ ಬಳಲಿದೆವು, ದುರುಳ ಶುಂಭಾಸುರನ ಸೆರೆಯಿಂದ ಬಳಲಿ ಮರೆತು ಜಪತಪವಾದಿಗಳನ್ನೆಲ್ಲ ಸಹಿಸಿದೆವು, ಮರೆತು ಜಪತಪವಾದಿಗಳನ್ನೆಲ್ಲ ಸಹಿಸಿ ಬರದಿಲ್ದನೇ ಬಂದು ಸುರರ ಸಂತೈಸಿದು, ಬರದಿಲ್ದನೇ ಬಂದು ಸುರರ ಸಂತೈಸಿ ಕರ ಪಿಡಿದು ಪೊರೆ ಜನನಿ ಜೈ ಜಗನ್ಮಾತೆ, ಕರ ಪಿಡಿದು ಪೊರೆ ಜನನಿ ಜೈ ಜಗನ್ಮಾತೆ. ಇಳಿದು ಬಾ ತಾಯಿ ನೀನಿಳಿದು ಬಾ, ರಜತಾದ್ರಿಗಿರಿಯಿಂದ ಇಳಿದೋಡಿ ಬಾ, ಸುರವರರ ಮೊರೆ ಕೇಳಿ ನೀನೋಡಿ ಬಾ. ಇಳಿದು ಬಾ ತಾಯಿ ನೀನಿಳಿದು ಬಾ, ಇಳಿದು ಬಾ ತಾಯಿ ನೀನಿಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಹರಿಹರ ಬ್ರಹ್ಮಾದಿ ಸುರದಿಕ್ಪಾಲಕರೇ, ಇದೇನು ಮತ್ತೆ ಈ ರೀತಿಯಾಗಿ ಬಹು ಘೋರವಾಗಿ ಧ್ಯಾನಿಸುತ್ತಾ ಬಂದಿರಿ? ಏಕೆ, ಏನಾಯಿತು? ಕರುಣಾಂತರಂಗ ಪೂರ್ತಿಯಾದ ಶ್ರುತಿಶಾಸ್ತ್ರ ಪುರಾಣಗಳು ನನ್ನನ್ನು ಹೊಗಳಿದರೂ ನಿಮ್ಮ ಮರೆಯು ನನಗೆ ಕೇಳಿಸಲಿಲ್ಲ. ಏಕೆ, ಏನಾಯಿತು? ಎಲ್ಲರೂ ಹೇಳಿ. ಹೇ ಜಗಜ್ಜನನಿಯೇ, ಶಾಂಭವಿಯೇ, ಸರ್ವೇಶ್ವರಿಯೇ, ಸಪ್ತ ಕಾಂಚನ ಭೂಷಣಳೆ, ಭೀಷಣಾಕಾರಿಯೇ, ಜ್ಯೋತಿ ಪೂರ್ಣಳೆ, ಸಜ್ಜನರ ಭಯವನ್ನು ಹೋಗಲಾಡಿಸುವ ಮಹಾಮಾತೆ, ನಿರ್ಮಲವಾದ ಪರಬ್ರಹ್ಮಳೆ, ಶಂಕರಿಯೇ, ತಾಯೇ, ನಿನ್ನಂತಹ ಕರುಣಾಮಯನ್ನು ಪಡೆದ ನಾವೇ ಧನ್ಯರು. ಆಗ ಆ ಮಹಿಷಾಸುರನಿಂದ ನಮ್ಮನ್ನು ರಕ್ಷಿಸಿದೆ. ಈಗ ಮಹಿಷಾಸುರನಿಂದ ಕಠೋರನು ಬಹು ಕ್ರೋಧವಿಷ್ಟನೂ ಆದ ಶುಂಭಾನಿಶುಂಭರೆಂಬ ರಕ್ಕಸರು ಉದಿಸಿ ದೇವಲೋಕವನ್ನೆಲ್ಲ ಧ್ವಂಸ ಮಾಡಿ ಇಂದ್ರಾದಿ ಸುರದಿಕ್ಪಾಲಕರನ್ನು ಅವರ ಸ್ಥಾನಗಳಿಂದ ಒಡೆದೋಡಿಸಿದ್ದಾನೆ. ಬ್ರಹ್ಮಲೋಕಕ್ಕೆ ಹೋಗಿ ಈ ಬ್ರಹ್ಮದೇವನನ್ನು ತಮ್ಮಾಜ್ಞೆಯಲ್ಲಿಟ್ಟುಕೊಂಡಿದ್ದಾನೆ. ಮತ್ತು ವೈಕುಂಠಕ್ಕೆ ಹೋಗಿ ಈ ಮಹಾವಿಷ್ಣುವನ್ನು ಯುದ್ಧದಿಂದ ಪಲಾಯನಗೊಳಿಸಿದ್ದಾನೆ. ತಾಯೇ, ಅವನಿಂದ ಸೃಷ್ಟಿ ಸ್ಥಿತಿ ಲಯಗಳೇ ಅಸ್ತವ್ಯಸ್ತವಾಗಿ ಹೋಗಿದೆ. ಕಡೆಗೆ ನಿನ್ನಲ್ಲಿ ಮನೆ ಬಂದೆವು ತಾಯೇ. ತಾಯಿ, ಆ ದೈತ್ಯನಾದ ಶುಂಭಾಸುರನ ಎದುರಿನಲ್ಲಿ ನಿಂತು ಕಾದಾಡಲು ನನ್ನಿಂದ ಸಾಧ್ಯವಾಗಲಿಲ್ಲ.
ಅಂತಹ ಭಯಂಕರವಾದ ರಕ್ಕಸರನ್ನು ನಾನೆಲ್ಲಿಯೂ ಕಾಣೆ ತಾಯಿ. ಶುಂಭನೆಂಬುವನೇ ಅರಸ, ಅವನ ಸಹೋದರ ನಿಶುಂಭನೆಂಬುವನು. ಅವರು ವಿಶಾಖದ್ವೀಪದಲ್ಲಿ ರಾಜ್ಯಭಾರ ಮಾಡುತ್ತಾರೆ. ಅವರನ್ನು ಸಂಹರಿಸಿ ಈ ಸುರವರರನ್ನು ರಕ್ಷಿಸು ಮಾತಾ. ಮಾತಾ, ಆ ದುಷ್ಟರು ಬ್ರಹ್ಮಲೋಕಕ್ಕೆ ದಾಳಿ ಇಟ್ಟು ಸೃಷ್ಟಿಕಾರ್ಯವು ತಮ್ಮಂತೆ ನಡೆಯಬೇಕೆಂದು ಹಾಗೂ ಬ್ರಹ್ಮಲೋಕವನ್ನು ಬಿಡಬೇಕೆಂದು ಬೆದರಿಸಿದ್ದಾಯಿ. ಇದರಿಂದ ಬಲನೊಂದು ಕಡೆಗೆ ಪರಮೇಶ್ವರನ ಮಾತಿನಂತೆ ಜ್ಞಾನತತ್ತರಾದೆವು ತಾಯಿ. ತಾಯಿ ಮಹಾದೇವಿಯೇ, ಮಾತ್ರ ಸ್ವರೂಪಳೇ, ಆ ದುಷ್ಟ ಶುಂಭನಿಶುಂಭರ ಇಡೀ ಸರ್ಗವರೆಲ್ಲ ಕಸಿದುಕೊಂಡಿದ್ದಾರೆ ತಾಯಿ. ನಾನು ಸುರದಿಕ್ಪಾಲಕರ ಹಾದಿಯಾಗಿ ನಾನು ಸಹ ಅವನ ಆಳುಗಳನ್ನಾಗಿ ಹರಿದು ಬರುವರೊಂದು ತ್ರಿಮೂರ್ತಿಗಳ ಸಹಾಯದಿಂದ ನಿನ್ನನ್ನು ಧ್ಯಾನಶಕ್ತರಾದೆವು ತಾಯಿ. ಈಗ ಕಾಪಾಡೋ ಬಾರ ನಿನ್ನದು ತಾಯಿ. ಲೋಕ ಮಾತೆ ಸರ್ವ ಜಗತ್ರಕ್ಷಕಳು. ಸುರರು ಶರಣಾಗಿ ಸುರಲೋಕ ಬರಿದಾಯಿತೇ, ದೇವ ಸುರನರ ಮುನಿ ಜನರ ಬೆದರಿತೇ, ಹರಿಹರರು ದಿಕ್ಕುತೋಚದೆ ನಿಂತಿಹರೇ. ಶುಂಭನಿ ಶುಂಭರ ಜಂಬವನಡಗಿಸಿ ಅಮ್ಮ, ಶುಂಭನಿ ಶುಂಭರ ಜಂಬವನಡಗಿಸಿ ಅಂಬುದಿಯಂತಿರ್ಪ ಅಸುರ ಸೈನ್ಯವ ಸಂಹರಿಸಿ ಸಿಂಹವಾಹಿನಿಯನಿಸಿ ಸಕಲ ಲೋಕವ ಸಲಹು ತಾಯೇ ತಾಯೇ ತಾಯೇ. ಲೋಕಮಾತೆ ಸರ್ವ ಜಗದ್ರಕ್ಷಗಳೇ, ಮಾತು ಸ್ವರೂಪಳೆ, ಮಧುಕೈಟ ಬಾರಿಯೇ, ಮಹಿಷಾರಿಯೇ, ಸಾಕಾರ ನಿರಾಕಾರಣೆ, ಆಗಮ ನಿಗಮ ಸಂಚಾರೆ, ಶಿವರೂಪೇ ನಮೋ ನಮಃ. ಮಾತೆ, ಸರ್ವ ಸೃಷ್ಟಿ ಸ್ಥಿತಿ ಲಯಗಳೇ ಆ ಶುಂಭನಿಂದ ಅಲೋಲ ಕಲೋಲವಾಗಿ. ಇಂದ್ರೋಪೇಂದ್ರರೇ ಅವರು, ಯಜ್ಞ ಯಾಗಾದಿಗಳು ಅವರದು. ಮಳೆ ಗಾಳಿ ಗುಡುಗು ಸಿಡಿಲಾಗಿ ಸೂರ್ಯ ಚಂದ್ರರೇ ತಾವಾಗಿ ಮೆರೆಯುತ್ತಿದ್ದಾರೆ ತಾಯಿ. ಅವರ ಹಾವಳಿಗೆ ದೇವಲೋಕಗಳೇ ತಲ್ಲಣಗೊಂಡಿವೆ ತಾಯಿ. ಅವರನ್ನು ಸಂಹರಿಸಿ ಈ ಸುರವರರನ್ನು ಕಾಪಾಡುವ ಭಾರವು ನಿನ್ನದು ತಾಯಿ, ನಿನ್ನದು. ಹರಿಹರ ಬ್ರಹ್ಮಾದಿ ಸುರದಿಕ್ಪಾಲಕರೇ, ಎದುರಬೇಡಿ. ನನ್ನ ಕೋಪಾಗ್ನಿಗೆ ಬ್ರಹ್ಮಾಂಡ ಬಾಂಡಗಳ ಸಿಡಿದರಿದು ಬೆಂದು ಬೆಂಡು ಆಗುವಂತೆ ಆ ರಕ್ಕಸರೆಂಬ ಗೋಪಿಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ರುಂಡ ಮಾಲಿನಿಯಾಗಿ ಮುಂಡಗಳ ಚಂಡಾಡಿ ಗುಂಡಿಗೆ ಬಿಸಿ ರಕ್ತವ ಹಿಂಡಿ ಕಂಡಲ್ಲೇ ಪುಂಡ ದಾನುವರ ದಂಡನ್ನು ಸದೆಬಡಿದು ಚಂಡ ಪ್ರಚಂಡ ಶುಂಭಾನಿ ಶುಂಭರ ರುಂಡ ಕಂಡಗಳನ್ನು ತುಂಡು ತುಂಡು ಮಾಡಿ ಬಂಡರ ದಂಡನ್ನು ರಕ್ತದ ಹೊಂಡದಲ್ಲಿ ಮುಳುಗಿಸಿ ಪ್ರಚಂಡಿಯಾಗಿ ರಾಕ್ಷಸರ ಹಿಂಡನ್ನು ಕೆಂಗಡಿಗಳಲ್ಲಿ ದಹಿಸಿ ಹಿರಿದು ಹಿಂಡಿ ಬಿಡುವೆನು. ನೀವು ಖಿನ್ನರಾಗಬೇಡಿ. ನೀವೆಲ್ಲ ಈ ಮಾಚಲದಿಂದ ಮರೆಯಾಗಿ ನಿಲ್ಲಿ. ನಾನು ಸುಂದರ ಮೋಹಿನಿಯಾಗಿ ಮಾನಸ ಸರೋವರದ ದಡದ ಕಾನದಲ್ಲಿ ಸಂಚರಿಸುವೆನು. ಕುಮಾರ ನಾರದ, ನೀನು ವಿಶಾಖ ದ್ವೀಪಕ್ಕೆ ಹೋಗಿ ಆ ಪಾತಕಿಗಳಿಗೆ ಈ ವಿಷಯವನ್ನು ತಿಳಿಸು. ಅವರು ಮೋಹಗೊಂಡು ಇಲ್ಲಿಗೆ ಬರುವಂತೆ ಮಾಡು. ಮುಂದಿನ ಕಾರ್ಯವು ನನಗಿರಲಿ. ಮಕ್ಕಳೇ, ನೀವು ಜಗದಾದಿಶಕ್ತಿ ಯುಗ ಯುಗದ ವ್ಯಕ್ತಿಯಲಿ ಸೃಷ್ಟಿಯುತ್ಪತ್ತಿಯವನತಿಯ ಚಿತ್ರವಂ ಕೆತ್ತಿ ಸಕಲ ಚರಾಚರ ದೇವ ದೈತ್ಯ ಮುನಿಗಳಂಗಳಂ ಸೃಜಿಸಿ ನಶಿಸುವ ಕಲಾವತಿ ನಾನಾಗಿ ತೋರ್ಪೆ ಜಗದೀ